ನಮಸ್ಕಾರ. ನಾನು ಸುಧೀರ್ ಚಿಕ್ಕೋಡಿ. ಇವತ್ತೇನೋ ಅನಿಸ್ತು ಮಿತವ್ಯಯದ ಬಗ್ಗೆ ಹೇಳಿ ಅದಕ್ಕೆ ಒಂದು 4-5 ಮಾತು ಹೇಳಬೇಕಂತ ಅನ್ನಿಸ್ತದೆ. ಆದಾಯ ನೋಡಿ ಖರ್ಚು ಮಾಡು, ಆಪತ್ತಿಗೆ ಉಳಿತಾಯ ಮಾಡು. ಇದು ಮಿತವ್ಯಯದ ಅಸಲಿ ಮಂತ್ರ. ಮಿತವ್ಯಯ ಅಂದ್ರೆ ಕಂಜೂಸ್ತನ ಅಲ್ಲ, ಅದು ನಮ್ಮ ದುಡ್ಡನ್ನು ಹೇಗೆ ಬುದ್ಧಿವಂತಿಕೆಯಿಂದ ಬಳಸಬೇಕಂತ ಹೇಳಿ ತಿಳಿ ಹೇಳುವ ಒಂದು ಕಲೆ. ಪಗಾರ ಬಂದ ಕೂಡಲೇ ಶೋಕಿಗಂತ ಖರ್ಚು ಮಾಡಬಾರ್ದು. ದುಡ್ಡು ಬರೋದು ತಡ, ಹಾರೋಗೋದಕ್ಕೆ ಒಂದು ಕ್ಷಣ ಸಾಕು. ತಿಂಗಳ ಮೊದಲು ಎಲ್ಲೆಲ್ಲಿ ಖರ್ಚಾಗ್ತಾವಂತ ಲೆಕ್ಕ ಹಾಕಬೇಕು. ಮತ್ತು ನಮ್ಮ ಪ್ರಯಾರಿಟಿ ಮೇಲೆ ಕೈ ಮೀರಿ ಹೊರಟ ಖರ್ಚಿಗೆ ಮೊದಲನ್ನ ನೋ ಅಂತನೂ ಅನ್ನಬೇಕು. ನಮ್ಮ ಶಕ್ತಿಗೆ ತಕ್ಕಂಗೆ ಬದುಕಿದ್ರೆ ಯಾರ ಮುಂದೂ ತಲೆಬಾಗ್ಲಿಕ್ಕೆ ಹತ್ತೋದಿಲ್ಲ. ಇರೋದ್ರೊಳಗೆ ಆರಾಮದಿದ್ದಿದ್ರೆ ರಾತ್ರಿ ಯಾವುದೋ ಚಿಂತೆ ಇಲ್ಲದೆ ನಿದ್ದೆ ಬರ್ತದೆ. ಮನೆಯಾಗಿನ ಸಣ್ಣವ್ರಿಗೂ ನಾವು ಇದನ್ನು ಕಲಿಸ್ಬೇಕಾಗ್ತದೆ. ದುಡ್ಡಿನ ಬೆಲೆ ಏನಂತ ಅವ್ರಿಗೆ ಗೊತ್ತಾತಂದ್ರೆ ಅವ್ರ ಭವಿಷ್ಯದ ಮೇಲೆ ಚಲೋ ಪರಿಣಾಮ ಬೀರ್ತಾವೆ. ಹಣವನ್ನು ಬೇಕಾಬಿಟ್ಟು ಖರ್ಚು ಮಾಡಬೇಡ್ರಿ, ಯಾಕಂದ್ರೆ ಅದು ಕಷ್ಟಪಟ್ಟು ಗಳಿಸಿರ್ತೀರಿ. ಅನಗತ್ಯ ಖರ್ಚು ಕಡಿಮೆ ಮಾಡಿದ್ರೆ ಕೈಯಾಗ ತನ್ನಿಂದ ತಾನೇ ರೊಕ್ಕ ಉಳಿತಾವೆ. ಹನಿ ಹನಿ ಗೂಡಿದ್ರೆ ಹಳ್ಳ ಅಂತಾರೆ. ಅದನ್ನು ಅನ್ನುವಾಗ ನಾವು ಸ್ವಲ್ಪ ಸ್ವಲ್ಪ ಉಳಿಸಿದ್ರೆ ಮುಂದೆ ನಮ್ಮ ದೊಡ್ಡ ವಿಪತ್ತಿಗೆ ಅದು ಭಾಳ ದೊಡ್ಡದು ಆಸರೆ ಆಗ್ತದೆ. ಸಾಲ ಮಾಡಿ ತುಪ್ಪ ತಿನ್ನೋದಕ್ಕಿಂತ ಇದ್ದುದ್ರೊಳಗೆ ಆರಾಮ ಇದ್ರೆ ಭಾಳ ಚಲೋ. ಇದು ಮಿತವ್ಯಯದ ಮೂಲ ಮಂತ್ರ. ಇದು ನಮ್ಮ ಭವಿಷ್ಯಕ್ಕೆ ನಾವು ಕೊಡೋ ದೊಡ್ಡ ಗಿಫ್ಟ್ ಆಗ್ತದೆ. ಅದಕ್ಕೆ ಉಳಿಸಿದ ಪ್ರತಿಯೊಂದು ರೂಪಾಯಿನೂ ನಾವು ಗಳಿಸಿದ್ದಕ್ಕಿಂತ ಹೆಚ್ಚು. ನಮಸ್ಕಾರ.